ನಮಸ್ತೆ, ಜೈ ಹಿಂದ್. ನಾನು ಇವತ್ತು ಈ ವಿಡಿಯೋ ಕೊಡ್ತಾರ ಉದ್ದೇಶ ಏನಪ್ಪ ಅಂತಂದರೆ, ಮೂರು ಯಾರು ನಮ್ಮ ಕರ್ನಾಟಕದಲ್ಲಿ ಮೂರು ಯಾರು, ಬೆಳಗಾವಿ ಯಾರು, ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರು. ನಮ್ಮ ಸೌತ್ನ ಜಡ್ಡಾರು ಬೆಂಗಳೂರಿನಲ್ಲಿ ಭಾಳಷ್ಟು ಮಕ್ಕಳು ಕೇಳ್ತಾರೆ, ಸರ್ ಬೆಳಗಾವಿಯವರಿಗೆ 131 ಲಿಸ್ಟ್ ಬಿಟ್ಟಿದ್ದಾರೆ, 1000 ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ಮಂಗಳೂರಲ್ಲೂ ಕೂಡ 71 ಲಿಸ್ಟ್ನ ಬಿಡಲಾಗಿದೆ, ಅಲ್ಲೂ ಕೂಡ ಭಾಳಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ನಮ್ಮ ಬೆಂಗಳೂರು ಏನು ಮಾಡಿದೆ ಸರ್, ಕೇವಲ 11 ಲಿಸ್ಟ್ ಬಿಟ್ಟಿದ್ದಾರೆ, ಅದರಲ್ಲೂ ಕೂಡ 840 ಮಕ್ಕಳು ಮಾತ್ರ ರಿಟರ್ನಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಇನ್ನು ಫಿಸಿಕಲ್ ಕತೆ ಏನು ಅನ್ನೋದು ಬಹಳ ಅವರಿಗೆ ಬೇಸರ ಸಂಗತಿ ಇದೆ. ಮಕ್ಕಳು ನಾನು ಹೇಳೋದಿಷ್ಟೇ, ನೋಡಿ, ಡೆಡಿಕೇಶನ್ ಬಹಳ ಮುಖ್ಯ. ಇವತ್ತು ಬೆಳಗಾಮಲ್ಲಿ ಕೇವಲ 7 ಡಿಸ್ಟಿಕ್ಸ್ ಅಷ್ಟೇ ಇರೋದು. 7 ಜಿಲ್ಲೆಗಳಲ್ಲಿ ಇಷ್ಟೊಂದು ಮಕ್ಕಳುಗಳು ಅಪ್ಲಿಕೇಶನ್ ಹಾಕುವಂಥ ಸಂಖ್ಯೆ ತುಂಬ ಜಾಸ್ತಿ ಇದೆ. ಲಕ್ಷ ಅಪ್ಲಿಕೇಶನ್ ಬೀಳುತ್ತೆ ಅಲ್ಲಿ. ಇಂಡಿಯನ್ ಆರ್ಮಿಗೆ ಲಕ್ಷ ಅಪ್ಲಿಕೇಶನ್ ಬಿಡುತ್ತೆ. ಮಂಗಳೂರು ಕೂಡ ಸೇಮ್, ಅಲ್ಲೂ ಕೂಡ 11 ಡಿಸ್ಟಿಕ್ ಇರೋಂಥದ್ದು. ಇವರು 11 ಜಿಲ್ಲೆಯಲ್ಲೂ ಕೂಡ ಅಲ್ಲೂ ಕೂಡ 70-80 ಸಾವಿರ ಅಪ್ಲಿಕೇಶನ್ ಬಿಡುತ್ತೆ ಇಂಡಿಯನ್ ಆರ್ಮಿಗೆ. ಆದರೆ ನಮ್ಮ ಬೆಂಗಳೂರು ಏರಿಯಾದಲ್ಲಿ 14 ಡಿಸ್ಟಿಕ್ ಇದ್ರು ಕೂಡ, 14 ಜಿಲ್ಲೆ ಇದ್ರು ಕೂಡ ಇಲ್ಲಿ ಬಿಟ್ಟಂಥ ಅಪ್ಲಿಕೇಶನ್ಸು 10-15 ಸಾವಿರ 20 ಸಾವಿರ ಅಪ್ಲಿಕೇಶನ್ಸ್ ಅಷ್ಟೇ. ಅಷ್ಟು ಅಪ್ಲಿಕೇಶನ್ ಇದ್ರೂ ಪರವಾಗಿಲ್ಲ. ಆದರೆ ನಾನು ಮಾಡಲೇಬೇಕು, ನಾನು ಹೋಗಲೇಬೇಕು, ಯೂನಿಫಾರ್ಮ್ ಹಾಕ್ಕೊಂಡು ನಾನು ದೇಶ ಸೇವೆ ಮಾಡಬೇಕು, ಇಲ್ಲ ನಾನು ಒಬ್ಬ ದೇಶ ಸೇವೆಗೋಸ್ಕರ ಯಾವುದೋ ಒಂದು ಜಾಬ್ನ ಗಿಟ್ಟಿಸ್ಕೊಳ್ಳೋಗೋಸ್ಕರ ಆಗಿರಲಿ, ಇಲ್ಲ ತನ್ನ ವೈಯಕ್ತಿಕವಾಗಿ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ಆಗಿರಲಿ, ಏನಾದರೂ ಮಾಡಬೇಕು ಅಂತಂದರೆ ಅದು ಡೆಡಿಕೇಶನ್ ಬಹಳ ಮುಖ್ಯ, ಪರಿಶ್ರಮ ಬಹಳ ಮುಖ್ಯ, ನಿರಂತರ ಪರಿಶ್ರಮ ಇರಬೇಕು. ಒನ್ ಟೈಮ್ ಮಾಡಿದೆ, ನೋಡೋ ಅಂತ ಟ್ರೈ ಮಾಡಿದೆ, ಲಕ್ಕಲ್ಲಿ ಟ್ರೈ ಮಾಡ್ಲಿಕ್ಕೆ ಹೋಗ್ಬಾರ್ದು. ಲಕ್ಕಲ್ಲಿ 100ರಲ್ಲಿ ಒಬ್ರಿಗೊಬ್ರಿಗೆ ಆಗ್ಬೋದು. ಹೋಮ ಸೀಟ್ ಅಲ್ವಾ. ಕೆಲವು ಮಕ್ಕಳು ನೀವು ನಿಮ್ಮಲ್ಲಿ ಕಂಪಾರಿಸನ್ ಮಾಡಿದಾಗ, ಸರ್ ನಾನು ಪ್ರತಿ ವಾರಲ್ಲೂ ಕೂಡ ಒಂದು ಟೆಸ್ಟಲ್ಲಿ ಫೇಲ್ ಆಗ್ತಿದ್ದ, ಆದರೆ ಅಗ್ನಿಯಲ್ಲಿ ಸೆಲೆಕ್ಷನ್ ಆಗ್ಬಿಟ್ಟಿದ್ದಾನೆ ಸರ್, ಕ್ವಾಲಿಫೈ ಆಗ್ಬಿಟ್ಟಿದ್ದಾನೆ. ನಾನು ಅವರು ವಾರದಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದೆ, ನನ್ನ ಹೆಸರು ಬಂದಿಲ್ಲ. ಈ ಥರ ಕೂಡ ಕೆಲವು ಮಕ್ಕಳು ನೋಡಿರ್ಬೋದು. ಇದು ಅವ್ರ ಡೆಡಿಕೇಶನ್ ಬೇರೆ ರೀತಿ ಇರ್ತದೆ. ಕೆಲವೊಂದ್ಸಲ ಇದೆ ಲಕ್, ಭಗವಂತನ ಕೃಪೆ, ತಂದೆ ತಾಯಿ ಆಶೀರ್ವಾದ ಅಂತೀವೆಲ್ಲ, ಇಲ್ಲಿ ಗುರುಗಳ ಒಂದು ಕೃಪೆ. ಅದು ಯಾವಾಗ ಬರ್ತಂದ್ರೆ ನಿಮ್ಮ ಪರಿಶ್ರಮದಲ್ಲಿ ಯಾವಾಗಲೂ ಒಂದು ಕಡೆ ಇತರ ಲಕ್ಕಲ್ಲಿ ಅವರಿಗೆ ಹೆಲ್ಪ್ ಆಗ್ಬಿಡುತ್ತೆ. ನಮ್ಮಲ್ಲೂ ಕೆಲವು ಮಕ್ಕಳು ಆಗ್ತಾರೆ ಆ ಥರ ಹೋಮ ಶೀಟು ಟಿಕ್ ಮಾಡಿರ್ತಾರೆ. ಸೊ ಯಾರೋ ಒಬ್ರದ್ದಾಗುತ್ತೆ, 100ರಲ್ಲಿ ಒಬ್ರದ್ದಾಗುತ್ತೆ. 99 ಮಕ್ಕಳದ್ದು ಪರಿಶ್ರಮದಿಂದ ಆಗೋಂಥದ್ದು. ನಮ್ಮ ಸೌತ್ ಬೆಂಗಳೂರು ಏರಿಯಾದಲ್ಲಿ ಮಕ್ಕಳಿಗೆ ನಿರಂತರ ಪ್ರಯತ್ನ, ನಿರಂತರ ಪರಿಶ್ರಮ ಬಹಳಷ್ಟು ಕಡಿಮೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಮಕ್ಕಳ. ಬೇಜಾರು ಮಾಡ್ಕೊಬೇಡಿ. ನೀವು ಒಂದು 6 ತಿಂಗಳು 1 ವರ್ಷ ಸತತ ಪ್ರಯತ್ನ ಪರಿಶ್ರಮ ಪಟ್ಟರೆ ಸುಮಾರು 32 ಥರ ಜಾಬಲ್ಲಿ ಒಂದು ಸೆಲೆಕ್ಷನ್ ಆಗ್ತೀರಾ. ಎಷ್ಟು ಅಪ್ಲಿಕೇಶನ್ ಬಿಡ್ತಾರೆ ಇವಾಗಲೇ ನೋಡಿ. PC ಅಪ್ಲಿಕೇಶನ್ ಬಿಟ್ಟಿದ್ರು. PCನಲ್ಲೂ ಕೂಡ CR, DR, KSRP, ಸಿವಿಲ್ಲು ಅದು ಬಿಡಿ, ನೆಕ್ಸ್ಟು CRPF, ಅಸ್ಸಾಂ ರೈಫಲ್ಲು, RRB, ಇಂಡಿಯನ್ ಏರ್ ಫೋರ್ಸಲ್ಲಿ 2 ಗ್ರೂಪ್, ಎಕ್ಸ್ ಗ್ರೂಪ್, ವೈ ಗ್ರೂಪು, ಮತ್ತು ಇಂಡಿಯನ್ ನೇವಿ ಕೂಡ ಅಪ್ಲಿಕೇಶನ್ ಬಿಟ್ಟು ಆಲ್ರೆಡಿ ಎಕ್ಸಾಮ್ ಕೂಡ ಮುಗೀತು. ಇಂಡಿಯನ್ ಆರ್ಮಿ ಕೂಡ ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಬಿಡ್ತಿದ್ದಾನೆ. ಈ ಥರ ಭಾಳಷ್ಟು ಅಪ್ಲಿಕೇಶನ್ ಬಿಡ್ತಾನೆ ಇರ್ತಾರೆ. ಆದರೆ ನಾವೇನು ಮಾಡ್ತೀವಿ, ಯಾವುದೋ ಒಂದು ಅಪ್ಲಿಕೇಶನ್ ನೋಡೋದು, ಎಕ್ಸಾಮ್ ಬರೆಯೋದು, ನೋಡೋಣ ಅಂತ ಮನೆಗೆ ಹೋಗ್ಬಿಡೋದು. ನೆಕ್ಸ್ಟ್ ಇನ್ನು ಕಾಯೋದಿಲ್ಲ, ಮತ್ತು ನಿರಂತರ ಪರಿಶ್ರಮ ಪಡೋದೇ ಇಲ್ಲ. ನಮ್ಮ ಸೌತ್ನಲ್ಲಿ ಮಕ್ಕಳಲ್ಲಿರುವಂಥ ಒಂದು ಕೊರತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ನೀವು ಬೆಳಗಾವಿ ಅಥವಾ ಮಂಗಳೂರು ಕಡೆ ಹೋಗ್ತಂದ್ರೆ ನಿರಂತರ ಪ್ರಯತ್ನ, ನಿರಂತರ ಪರಿಶ್ರಮ ಇರುತ್ತೆ. ಸೆಲೆಕ್ಷನ್ ಅಂತಂದರೆ ಮಕ್ಕಳು ಎಲ್ಲೂ ಕೂಡ ಹೋಗೋದಿಲ್ಲ. ಇವತ್ತು 131 ಲಿಸ್ಟ್ ಬೆಳಗಾವಿಯಿಂದ ಆಗಿದೆ ಅಂದರೆ ಅವರ ಪರಿಶ್ರಮ ಜಾಸ್ತಿ ಇದೆ. ಹೆಚ್ಚಿನ ಮಕ್ಕಳುಗಳು ಆಸಕ್ತಿ ವಹಿಸ್ಕೊಂಡಿದ್ದಾರೆ, ಹೆಚ್ಚಿನ ಮಕ್ಕಳು ಅಪ್ಲಿಕೇಶನ್ ಆಗ್ತಿದ್ದಾರೆ ಅನ್ನೋದೇ ಇದಕ್ಕೆ ಮುಖ್ಯವಾಗಿದೆ. ಮತ್ತು ಫಿಸಿಕಲಲ್ಲೂ ಅಷ್ಟೇ, ಅವರು ಪ್ರತಿದಿನವೂ ಕೂಡ ಪರಿಶ್ರಮ ಪಡ್ತಾರೆ. ಮಂಗಳೂರಲ್ಲೂ ಅಷ್ಟೇ ತುಂಬ ಪ್ರಾಮಾಣಿಕವಾಗಿ ಶ್ರಮ ಪಡ್ತಾರೆ. ನಮ್ಮ ಸೌತ್ ಮಕ್ಕಳು ಅದು ಬರುತ್ತೆ. ನೀವು ನಿರಂತರ ಪ್ರಯತ್ನ ಮಾಡಬೇಕು. ನಮ್ಮ ಸಂಸ್ಥೆಗೆ ನೀವು ಬಂದರೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ಸು, ರಿಟರ್ನ್ ಎಕ್ಸಾಮು ಇರಲಿಕ್ಕೆ, ಹೈಜಿನಿಕ್ ಅಕಾಮಿಡೇಷನು, ಹೆಲ್ತಿ ಫುಡ್ಡು, ಅಪ್ಲಿಕೇಶನ್ ಹಾಕೊಡೋವಂಥದ್ದು, ಫಾಲೋ ಅಪ್ ಮಾಡೋಂಥದ್ದು, ವೀಕ್ಲಿ ಟೆಸ್ಟು, ಪ್ರೀ ಮೆಡಿಕಲ್ ಚೆಕಪ್ಪು, ಎಲ್ಲ ಎಕ್ಸಾಮು ಫಿಸಿಕಲ್ ಆಗಿ ಕಂಪ್ಲೀಟ್ ನೀವು ಯೂನಿಫಾರ್ಮ್ ಹಾಕೊಂಡು ಹೋಗೋ ತಂಗಳು ಕೂಡ ನಾವೇ ಜವಾಬ್ದಾರಿನ ಹೊತ್ಕೊತೀವಿ. ಕೇವಲ ಅದು ಇಂಡಿಯನ್ ಆರ್ಮಿ ಅಂತಲ್ಲ, ಡಿಫೆನ್ಸ್ ಸಂಬಂಧಪಟ್ಟಂತೆ ಎಲ್ಲರಿಗೂ ನಾವು ತಯಾರು ಮಾಡ್ತಾ ಇದ್ದೀವಿ. ಆಸಕ್ತ ಪೋಷಕರು, ಆಸಕ್ತ ಆಕಾಂಕ್ಷಿಗಳು ಒಂದು ಜೀವನವಾಗಿ ನಿಮ್ಮ ಉಜ್ವಲ ಭವಿಷ್ಯನ ರೂಪಿಸ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.